light a lamp to illusion. So now I request all the dignitaries to come front. Amba Suta Amara Vinuta. Always on track. Now let's welcome Mr. Shan Kumar Shru, Secretary of Talukuru Cricket Sangha. We welcome Mr. Simplifies responsibilities. Now I extend my warm welcome to our respected class teacher Mrs. Jayalakshmi ma'am and assistant class teacher Ansuya ma'am. We welcome you ma'am. 2025-26ನೇ ಸಾಲಿನ 10th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳ ಪಾಲಕ ಪೋಷಕ. Give a big round of applause to him. Thomas and his parents. Single person, but truly the ಎಲ್ಲ ಗಣ್ಯ ವ್ಯಕ್ತಿಗಳೇ, ನನ್ನ ಎದುರಿಗೆ ಕುಳಿತಿರುವಂತಹ ನನ್ನ ಎಲ್ಲ ನೆಚ್ಚಿನ ಶಿಕ್ಷಕ ಶಿಕ್ಷಕಿಯರೇ, ಪಾಲಕ ಪೋಷಕರೇ ಹಾಗೂ ನಮ್ಮ ಸಹೋದರ ಮಿತ್ರರೇ, ತಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಈ ಒಂದು ಶಾಲೆಯಲ್ಲಿ LKG ಇಂದ 10ನೇ ತರಗತಿವರೆಗೆ ವಿದ್ಯಾಭ್ಯಾಸವನ್ನು ಮಾಡಿ 2024-25ನೇ ಸಾಲಿನ SSLC ವಾರ್ಷಿಕ ಪರೀಕ್ಷೆಯಲ್ಲಿ 619 ಅಂಕಗಳನ್ನು ಪಡೆದಿದ್ದೇನೆ. ನನ್ನ ಈ ಒಂದು ಚಿಕ್ಕ ಯಶಸ್ಸಿಗೆ ಕಾರಣವಾದಂತಹ ಕೆಲವೊಂದು ಹಿನ್ನೆಲೆ ಅಂಶಗಳ ಕುರಿತು ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. SLC ಬರೋದಕ್ಕಿಂತ ಮುಂಚೆ ಸುಮಾರಷ್ಟು ವ್ಯಕ್ತಿಗಳು ನನ್ನ ಹತ್ರ ಹೇಳಿದೆ, SLC ಅಂದ್ರೆ ತುಂಬಾ ಕಷ್ಟ, ತುಂಬಾ ಹಗಲು ರಾತ್ರಿ ಎಲ್ಲ ಕಷ್ಟಪಡಬೇಕು, ವ್ಯಾಲ್ಯೂಯೇಷನ್ ಸ್ಟ್ರಿಕ್ಟ್ ಇರುತ್ತೆ, ಪೇಪರ್ ಕಷ್ಟ ಇರುತ್ತೆ, ಮಾರ್ಕ್ಸ್ ಬರಲ್ಲ ಅಂತೆಲ್ಲ ಹೇಳಿದ್ರು. ಆದ್ರೆ ನನಗೆ SLC ಮುಗ್ದು ರಿಸಲ್ಟ್ ಎಲ್ಲ ಬಂದಾಗ ಗೊತ್ತಾಯ್ತು ಈ ಹೇಳಿಕೆಗಳೆಲ್ಲ ಸುಳ್ಳು ಅಂತ. ಮೊದಲನೇದಾಗಿ ನಾನು ಏನ್ ಹೇಳ್ತಿರೋದು ಅಂದ್ರೆ, ನಾವು ಭಯ ಇರಬಾರ್ದು ನಮ್ಮಲ್ಲಿ. ಭಯ ಅನ್ನೋದು ಇಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು. ಅಂದ್ರೆ ಭಯ ಜಾಸ್ತಿ ಇದ್ದಷ್ಟು ಕಾನ್ಫಿಡೆನ್ಸ್ ಕಡಿಮೆ, ಭಯ ಕಡಿಮೆ ಇದ್ದಷ್ಟು ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಭಯ ಕಡಿಮೆ ಇದ್ದು ಕಾನ್ಫಿಡೆನ್ಸ್ ಹೆಚ್ಚಿದ್ರೆ ಸಕ್ಸಸ್ ಖಂಡಿತ ನಮಗೆ ಸಿಗುತ್ತೆ. ಈ ಭಯ ನಮ್ಮಲ್ಲಿ ಇರಬಾರ್ದು ಅಂದ್ರೆ ಕೆಲವೊಂದು ಕೀ ಪಾಯಿಂಟ್ಸ್ ನಾವು ಫಾಲೋ ಮಾಡಬೇಕು. ಯಾವ್ದಪ್ಪ ಈ ಕೀ ಪಾಯಿಂಟ್ಸ್ ಅಂತ ನೀವು ಕೇಳೋದಾದ್ರೆ, ಮುಂಚೆನೆ ನಾನು ಒಂದು ಬಾರಿ ಹೇಳಿದ್ದೆ, ಲಿಸನ್, ಅಂಡರ್ಸ್ಟ್ಯಾಂಡ್ ಅಂಡ್ ರಿವೈಸ್ ಅಂತ. ಲಿಸನ್, ಮೊದಲನೇದಾಗಿ ನಾವು ಪಾಠವನ್ನು ತುಂಬಾ ಅಚ್ಚುಕಟ್ಟಾಗಿ ಕೇಳಬೇಕು. ಇಷ್ಟು ವರ್ಷ ಏನ್ ಕೇಳ್ತಿರೋ ಏನ್ ಬಿಡ್ತಿರೋ ನಂಗೆ ಗೊತ್ತಿಲ್ಲ, ಆದ್ರೆ ಇದೊಂದು ವರ್ಷ ಮಾತ್ರ ತುಂಬಾ ನೀಟಾಗಿ ನೀವು ಪಾಠ ಕೇಳಿಲ್ಲ ಅಂದ್ರೆ ಏನೂ ಅರ್ಥ ಆಗೋದಿಲ್ಲ. ಪಾಠ ಕೇಳಿದ್ರೆ ಅದರಲ್ಲೇ ನಮ್ಗೆ 60% ಆಫ್ ಸಕ್ಸಸ್ ನಮಗೆ ಬಂದಾಗೆ. ಪಾಠವನ್ನು ತುಂಬಾ ನೀಟಾಗಿ ಕೇಳಬೇಕು. ಈ ಪಾಠ ಕೇಳೋ ಕೂಡ ನಮ್ಮಲ್ಲಿ ಬರ್ಬೇಕು ಅಂದ್ರೆ ಅದಕ್ಕೆ ಇನ್ನೊಂದು ಕೀ ಪಾಯಿಂಟ್ ನಮಗೆ ಬೇಕು, ಅದೇ ಒಬಿಡಿಯನ್ಸ್, ಅಂದ್ರೆ ವಿಧೇಯತೆ. ಟೀಚರ್ಸ್ಗೆ ನಾವು ಒಬಿಡಿಯಂಟ್ ಆಗಿರ್ಬೇಕು. ಕೆಲವ್ರ ಮನಸ್ಸಲ್ಲಿ ಇರ್ಬೋದು, ಈ ಟೀಚರ್ಸ್ ಹೇಳೋದನ್ನ ನಾವು ಯಾಕೆ ಕೇಳಬೇಕು, ನಮಗೆ ಗೊತ್ತಿದೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಎಲ್ಲ ಇರ್ಬೋದು. ಅದೊಂದು ಈಗಲೇ ಈ ಕ್ಷಣನೇ ಅದನ್ನ ತೆಗೆದಾಕ್ಬಿಡಿ. ಇಲ್ಲಾಂದ್ರೆ ನೀವು ಪಾಠ ಕೇಳೋಕ್ಕಾಗಲ್ಲ, ಪಾಠ ಕೇಳಿಲ್ಲ ಅಂದ್ರೆ ಕಾನ್ಫಿಡೆನ್ಸ್ ಬರಲ್ಲ, ಸ್ಕೋರ್ ಆಗಲ್ಲ. ಫಸ್ಟ್ ನೀವು ಟೀಚರ್ಸ್ಗೆ ಒಬಿಡಿಯಂಟ್ ಆಗಿರೋದನ್ನ ತೆಗಿಬೇಕು. ನೆಕ್ಸ್ಟ್ ಕೀ ಪಾಯಿಂಟ್ ಯಾವುದು ಅಂದ್ರೆ ಅಂಡರ್ಸ್ಟ್ಯಾಂಡ್. ನೀವು ಕೇಳೋದು ಮಾತ್ರ ಅಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ಕಲಿಬೇಕು. ಬರೀ ಪಾಠ ಕೇಳಿದ್ರೆ ಸಾಕಾಗಲ್ಲ. ಈ ಕಾಂಪ್ಲಿಕೇಟೆಡ್ ಮ್ಯಾಟರ್ಸ್ ಎಲ್ಲ ಟೀಚರ್ಸ್ ಎಕ್ಸ್ಪ್ಲೈನ್ ಮಾಡ್ತಿರ್ಬೇಕಾದ್ರೆ ಪೆನ್ಸಿಲ್ ಅಲ್ಲಿ ಸೈಡ್ ಅಲ್ಲಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಅರ್ಥ ಆಗೋ ಭಾಷೆಯಲ್ಲಿ ಬರ್ಕೊಬೇಕು. ಒಂದು ಉದಾಹರಣೆ ಕೊಡೋದಾದ್ರೆ, ನಮ್ ಜಯಲಕ್ಷ್ಮಿ ಮಿಸ್ ನನಗೆ ಒಂದ್ಸರಿ ಬಯಾಲಜಿ ಬ್ರೈನಿಂಗ್ ಪಾಠ ಮಾಡ್ತಾ ಇದ್ರು. ಬ್ರೈನಿಂದು ಪಾರ್ಟ್ಸ್ ಫಂಕ್ಷನ್ಸ್ ಬಗ್ಗೆ ಹೇಳ್ಬೇಕಾದ್ರೆ, ಸೆರಿಬೆಲಮ್ ಅಂತ ಒಂದು ಬ್ರೈನಿಂಗ್ ಪಾರ್ಟ್ ಇದೆ. ಅದ್ರ ಫಂಕ್ಷನ್ ಏನಂದ್ರೆ, ಅದು ಮನುಷ್ಯನ ಪೋಸ್ಚರ್ ಅಂಡ್ ಮೇಂಟೈನ್, ಬಾಡಿ ಪೋಸ್ಚರ್ ಮೇಂಟೈನ್ ಮಾಡುತ್ತದೆ. ಅದನ್ನ ಮಿಸ್ ಹೇಳಿದ್ರು. ಆಮೇಲೆ ಮಿಸ್ ಹೇಳಿದ್ರು, ಈ ಡ್ರಿಂಕ್ಸ್ ಮಾಡಿದವರಿಗೆಲ್ಲ ಈ ಸೆರಿಬೆಲಮ್ ಕರೆಕ್ಟಾಗಿ ಫಂಕ್ಷನ್ ಮಾಡೋದಿಲ್ಲ, ಅದಕ್ಕೆ ಅವ್ರಿಗೆ ಬಾಡಿ ಬ್ಯಾಲೆನ್ಸ್ ಇರೋದಿಲ್ಲ ಅಂದಿದ್ರು. ಇದನ್ನ ನಾನು ಟೆಕ್ಸ್ಟ್ ಬುಕ್ ಅಲ್ಲಿ ನನ್ನ ಭಾಷೆಯಲ್ಲಿ ಬರ್ಕೊಂಡಿದ್ದೆ. ಏನಂತ ಬರ್ಕೊಂಡಿದ್ದೆ ಗೊತ್ತಾ? ಹುಡುಗ ಹ್ಯಾವ್ ನೋ ಎನರ್ಜಿ ಇನ್ ಸೆರಿಬೆಲಮ್ ಅಂತ ಬರ್ಕೊಂಡಿದ್ದೆ. ಅಂದ್ರೆ ನೀವು ಸಹ ಈ ತರ ಸಣ್ಣ ಪುಟ್ಟ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಪಾಯಿಂಟ್ಸ್ ಮಾಡ್ಕೊಂಡು ಟೆಕ್ಸ್ಟ್ ಬುಕ್ ಸೈಡ್ ಅಲ್ಲಿ ಬರ್ಕೊಂಡು ಅದನ್ನ ಮುಂದೆ ಓದ್ಬೇಕಾದ್ರೆ ನಿಮಗೆ ಸುಲಭ ಆಗುತ್ತೆ. ಇನ್ನೊಂದು ಪಾಯಿಂಟ್ ಏನಂದ್ರೆ ಅಪ್ರೋಚ್. ಅಂದ್ರೆ ನೀವು ಟೀಚರ್ಸ್ ಅಪ್ರೋಚ್ ಮಾಡಬೇಕು. ಈ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಬೇಕಾದ್ರೆ ನಮಗೆ ಸುಮಾರಷ್ಟು ಡೌಟ್ ಬರುತ್ತೆ. ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ನಾವು ಅದನ್ನ ಮತ್ತೊಮ್ಮೆ ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾದ್ರೆ ಸುಮಾರಷ್ಟು ಡೌಟ್ಸ್ ಬಂತು, ಅದನ್ನೆಲ್ಲ ಲಿಸ್ಟ್ ಮಾಡಿ ಇಟ್ಕೊಳ್ಬೇಕು. ಲಾಸ್ಟಿಗೆ ಅದನ್ನ ಟೀಚರ್ಸ್ ಹತ್ರ ಹೋಗಿ ಕ್ಲಿಯರ್ ಮಾಡ್ಕೊಳ್ಬೇಕು. ಯಾವುದೇ ರೀತಿಯ ನಾಚಿಕೆ ಸಂದೇಹ ಏನಿದ್ರು ಸಹ ಅದನ್ನ ಈಗಲೇ ಬಿಟ್ಟಾಕ್ಬೇಕು. ಅದ್ರ ನೆಕ್ಸ್ಟ್ ಪಾಯಿಂಟ್ ರಿವೈಸ್. ಅಂದ್ರೆ ನಾವು ಕಲಿತಾ ಹೋದಂಗೂ ಹಿಂದೆ ಕಲ್ತಿದ್ದೆಲ್ಲ ಮರ್ತೋಗೋದು ಸಹಜ. ಆದ್ರೆ ನಾವು ಏನ್ ಮಾಡ್ಬೇಕು ಅಂದ್ರೆ, ಈ ಸಣ್ಣ ಪುಟ್ಟ ಟೈಮ್ ಸಿಕ್ಕಿದಾಗೆಲ್ಲ ಕುತ್ಕೊಂಡು ರಿವೈಸ್ ಮಾಡ್ತಾ ಇರ್ಬೇಕು ಮುಖ್ಯವಾಗಿ. ನಾನು ಯಾವಾಗ ರಿವೈಸ್ ಮಾಡ್ತಿದ್ದೆ ಗೊತ್ತಾ?
ಈ ಟೀಚರ್ಸ್ ಬರೋದಕ್ಕಿಂತ ಮುಂಚೆ ಟೈಮ್ ಸಿಕ್ಕಿದಾಗೆಲ್ಲ ಬುಕ್ ನನ್ನ ಮುಂದೆ ಇದ್ರೆ ಸುಮ್ಮನೆ ಒಂದು ರೌಂಡ್ ಏನೇನು ಬರ್ಕೊಂಡಿದ್ದೀನಿ ಅಂತ ನೋಡ್ಕೊಳ್ತಿದ್ದೆ. ಅಷ್ಟು ನೋಡ್ಕೊಂಡ್ರೆ ಸಾಕು ನಿಮಗೆ ರಿವೈಸ್ ಆಗ್ಬಿಡುತ್ತೆ, ಒಳ್ಳೆ ಸ್ಕೋರ್ ಮಾಡ್ಬೋದು. ಆಮೇಲೆ ಇನ್ನೊಂದು ಏನು ಅಂದ್ರೆ ಅಪ್ರಿವೇಷನ್ ಟೈಪಲ್ಲಿ ಕಲಿಬೇಕು ಸೋಷಿಯಲ್. ನಾನು ಏನು ಮಾಡಿದ್ದೆ ಅಂದ್ರೆ ಒಂದು ಟ್ರಿಕ್ ಯೂಸ್ ಮಾಡಿದೆ. ಸೋಷಿಯಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಬ್ರಿಟಿಷ್ ಅಂಡ್ ಫ್ರೆಂಚ್ ವೇರ್ ಹೌಸಸ್ ಇನ್ ಇಂಡಿಯಾ ಅಂತ ಇತ್ತು. ಬ್ರಿಟಿಷ್ ಅವರ ವೇರ್ ಹೌಸ್ ಯಾವ್ದಂದ್ರೆ ಕಾಸಿಂ ಬಜಾರ್, ಮಚ್ಲಿಪಟ್ಟಣಂ, ಸೂರತ್ ಅಂತ ಇತ್ತು. ಫ್ರೆಂಚ್ ಇಂದು ಚಿನ್ಸೋರ್, ಮಚ್ಲಿಪಟ್ಟಣಂ, ಬಾಲಾಸೋರ್. ನಾನು ಇದನ್ನ ಹೆಂಗ್ ನೆನ್ಪಿಟ್ಕೊಂಡಿದ್ದೆ, ಬ್ರಿಟಿಷ್ ಅಂದ್ರೆ CM ಸಿದ್ದರಾಮಯ್ಯ, ಫ್ರೆಂಚ್ ಅಂದ್ರೆ CM ಬೊಮ್ಮಾಯಿ. ಅದೇಂಗ್ ಗೊತ್ತಾ, C ಅಂದ್ರೆ ಕಾಸಿಂ ಬಜಾರ್, M ಅಂದ್ರೆ ಮಚ್ಲಿಪಟ್ಟಣಂ, S ಅಂದ್ರೆ ಸೂರತ್. ಫ್ರೆಂಚ್ ಅಲ್ಲಿ C ಅಂದ್ರೆ ಚಿನ್ಸೋರ್, M ಅಂದ್ರೆ ಮಚ್ಲಿಪಟ್ಟಣಂ, B ಅಂದ್ರೆ ಬಾಲಾಸೋರ್. ಇದೇ ತರ ನೀವು ಟ್ರಿಕ್ ಯೂಸ್ ಮಾಡ್ಕೊಂಡು ಒಳ್ಳೆ ಸ್ಕೋರ್ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಕೇಳ್ಬೋದು, ಇವ್ನು ಇಷ್ಟೆಲ್ಲ ಹೇಳ್ತಿದ್ದಾನೆ, ಹಂಗಾದ್ರೆ ಇವನಿಗೆ ಔಟ್ ಆಫ್ ಔಟ್ ಕೊಡ್ಬೇಕಿದ್ದಲ್ಲ, ಯಾಕೆ ಬಂದಿಲ್ಲ ಅಂತ ನೀವು ಕೇಳ್ಬೋದು. ಅದಕ್ಕೂ ಉತ್ತರ ಇದೆ. ನನಗೆ 619 ಮಾರ್ಕ್ಸ್ ಬಂದಿದೆ. ಕನ್ನಡದಲ್ಲಿ ನನಗೆ 1 ಮಾರ್ಕ್ಸ್ ಹೋಗಿದೆ. ಅಲ್ಲಿ ಎಲ್ಲಿ ಹೋಗಿರೋದು ಅಂತ ಕೇಳಿದ್ರೆ ನೀವು ಸಿಂಪಲ್ ಒಂದು ವಾಕ್ಯದ ಪ್ರಶ್ನೆ, ಯಾವ ದಡ್ಡ ಬೇಕಿದ್ರು ಉತ್ತರಿಸಬಹುದಾಗಿತ್ತು ಅಂತ ಪ್ರಶ್ನೆ ನಾನು ಏನ್ ಮಾಡಿದೆ ಅಂದ್ರೆ ಪ್ರಶ್ನೆ ಪತ್ರಿಕೆ ಕರೆಕ್ಟಾಗಿ ನೋಡಿದೆ, ಗಮನಿಸಿದೆ, ಅದನ್ನ ಸ್ಕಿಪ್ ಮಾಡಿಬಿಟ್ಟೆ. ಮುಗಿದ್ಮೇಲೆ ಗೊತ್ತಾಯ್ತು, ಎಕ್ಸಾಮ್ ಮುಗಿದ್ಮೇಲೆ ನೋಡ್ತೀನಿ ಈ ಕ್ವಶನ್ ನಾನು ಮುಂಚೆ ನೋಡೇ ಇಲ್ವಲ್ಲ ಅಂತ ಅನಿಸ್ತು. ಹಂಗೆ ಕನ್ನಡದಲ್ಲಿ 1 ಮಾರ್ಕ್ಸ್ ಕಳ್ಕೊಂಡೆ. ನೆಕ್ಸ್ಟ್ ಇಂಗ್ಲೀಷಲ್ಲೂ ಸಹ ನನಗೆ 1 ಮಾರ್ಕ್ಸ್ ಹೋಗಿತ್ತು. ಇಂಗ್ಲೀಷ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಕರೆಕ್ಟಾಗಿ ಟೆಕ್ಸ್ಟ್ ಬುಕ್ ಎಲ್ಲ ನೀಟಾಗಿ ತರವಾಗಿದೆ. ಲಾಸ್ಟ್ ಅಲ್ಲಿ BO ಆಫೀಸಿಂದ ಒಂದು ಗೈಡ್ ಸಿಕ್ತು ನನಗೆ, ಗೌರ್ಮೆಂಟ್ ಗೈಡ್ ಎಲ್ಲ ನೋಡ್ಕೊಂಡಿರೋಣ, ತಪ್ಪೇನಿರಲ್ಲ ಅಂತ ನೀಟಾಗಿ ಎಲ್ಲ ಕಲ್ತಿದೆ. ಮಾರನೇ ದಿನ ಎಕ್ಸಾಮ್ ಅಲ್ಲಿ ಅದ್ರದ್ದೊಂದು ಕ್ವಶನ್ ಬಂತು, ಗೈಡಲ್ಲಿ ಇದ್ದಿದ್ದ ಕ್ವಶನ್, ಅದನ್ನ ಬರ್ದೆ, ಉತ್ತರ ಬರ್ದೆ. ಲಾಸ್ಟಿಗೆ ಬಂದು ನೋಡ್ತೀನಿ ಕೀ ಆನ್ಸರ್ ಅಲ್ಲಿ ತಪ್ಪಿದೆ, ಗೈಡಲ್ಲಿ ಕೊಟ್ಟಿರೋ ಕ್ವಶನ್ಸ್ ತಪ್ಪಿದೆ, ಕೀ ಆನ್ಸರ್ ಅಲ್ಲಿ ಸರಿ ಇದೆ. ಹಾಗೆ ಇನ್ನೊಂದು ಮಾರ್ಕ್ಸ್ ನಾನು ಅಲ್ಲಿ ಕಳ್ಕೊಂಡೆ. ಇನ್ ಸೈನ್ಸ್ ಅಲ್ಲಿ ನನಗೆ 3 ಮಾರ್ಕ್ಸ್ ಹೋಗಿದೆ. 3 ಮಾರ್ಕ್ಸ್ ಎಲ್ಲೂ ಹೋಯ್ತು ಅಂತ ಕೇಳಿದ್ರೆ ಫಿಸಿಕ್ಸ್ ಅಲ್ಲಿ ಒಂದು ಪ್ರಾಬ್ಲಮ್ ಇತ್ತು. 4 ಮಾರ್ಕ್ಸ್ ಪ್ರಾಬ್ಲಮ್ ನಾನು ಏನ್ ಮಾಡಿದೆ ಅಂದ್ರೆ ಸಾಲ್ವ್ ಎಲ್ಲ ಮಾಡಿದೆ. ಲಾಸ್ಟಿಗೆ +20 -20 -4 ಬರೆಯೋದಾಗ್ದಲ್ಲಿ +4 ಬರೆದೆ. ಅಲ್ಲಿ ಉತ್ತರ ಇಡೀ ತಪ್ಪಾಯ್ತು, 3 ಮಾರ್ಕ್ಸ್ ಹೋಯ್ತು. ನೆಕ್ಸ್ಟ್ ಸೋಷಿಯಲ್ ಅಲ್ಲಿ ಏನ್ ಮಾಡಿದೆ ಅಂದ್ರೆ ಸೋಷಿಯಲ್ ಅಲ್ಲಿ MCQ ಒಂದು ಕ್ವಶನಿಗೆ ನಾನು ಉತ್ತರ ಬರ್ದಿಟ್ಟಿದ್ದೆ ಮೊದಲೇ. ಆಮೇಲೆ ಎಲ್ಲ ಮುಗಿದ್ಮೇಲೆ ಸುಮ್ಮನೆ ಕುತ್ಕೊಂಡು ಟೈಮ್ ಸಿಕ್ತಲ್ಲ ಅಂತ ಸುಮ್ಮನೆ ಯೋಚನೆ ಮಾಡಕ್ ಶುರು ಮಾಡಿದೆ ಕ್ವಶನ್. ಆಮೇಲೆ ತಲೆ ಎಲ್ಲ ಕೆಡಿಸ್ಕೊಂಡು ಕಾಂಪ್ಲಿಕೇಟೆಡ್ ಮಾಡ್ಕೊಂಡು ಸರಿ ಉತ್ತರ ಕಾರ್ಡ್ ಮಾಡಿ ಲಾಸ್ಟಿಗೆ ಕೊಡೋಕ್ಕಿಂತ ಮುಂಚೆ ತಪ್ಪು ಉತ್ತರ ಬರ್ದು ಕೊಟ್ಬಿಟ್ಟೆ. ನಂಗೆ ಸೋಷಿಯಲ್ 1 ಮಾರ್ಕ್ಸ್ ಹೋಯ್ತು. ಈ ತಪ್ಪುಗಳು ನೀವು ಯಾವತ್ತೂ ಮಾಡಬೇಡಿ ಅಂತ ನಿಮ್ಮ ಹತ್ರ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಾನು ಇಲ್ಲಿ ಬಂದು ಈ ತರ ಮಾತಾಡ್ಬೇಕು ಅಂದ್ರೆ ಅದಕ್ಕೆ ಕಾರಣ ಅಂದ್ರೆ ನಮ್ಮ ಟೀಚರ್ಸು, ನಮ್ಮ ಆಡಳಿತ ಮಂಡಳಿ ಎಲ್ಲ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಶಾಂತಕುಮಾರ್ ಸರ್, ತೃಪ್ತಿ ಮ್ಯಾಮ್, LM ಸತೀಶ್ ಸರ್, ಲೋಕೇಶ್ ಸರ್, ಬಸವರಾಜ್ ಸರ್, ರಾಜೇಂದ್ರ ಸರ್, ಎಲ್ರಿಗೂ ತುಂಬಾ ಥ್ಯಾಂಕ್ ಯು ಹೇಳ್ತಿದ್ದೀನಿ. ಪ್ರಿನ್ಸಿಪಲ್ ಕೂಡ ಅಷ್ಟೇ ಯಾವಾಗಲೂ ಸಪೋರ್ಟ್ ಮಾಡ್ತಿದ್ರು, ಓದ್ತಿದ್ಯಾ ಏನು ಅಂತ ಕೇಳ್ತಾ ಇದ್ರು. ಅವರಿಗೂ ಸಹ ಈ ಟೈಮಲ್ಲಿ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತಿದ್ದೀನಿ. ಹೆಡ್ ಮಾಸ್ಟರ್ ಮಾವಿತ್ ಸರ್ ನನಗೆ ಅಡಾಪ್ಟೆಡ್ ಟೀಚರ್ ಕೂಡ ಆಗಿದ್ರು, ಅವರು ಯಾವಾಗಲೂ ಎನ್ಕ್ವೈರಿ ಮಾಡ್ತಾ ಇದ್ರು, ಅವರಿಗೂ ಸಹ ಥ್ಯಾಂಕ್ ಯು ಹೇಳ್ತಾ. ಶರತ್ ಸರ್ ನನ್ನ ಕ್ಲಾಸ್ ಟೀಚರ್ ಆಗಿದ್ರು, ತುಂಬಾ ಸಪೋರ್ಟ್ ಮಾಡ್ತಿದ್ರು, ಮೋಟಿವೇಶನ್ ಕೊಡ್ತಿದ್ರು, ಅವರಿಗೂ ಈ ಟೈಮಲ್ಲಿ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಮತ್ತು ನನಗೆ 10th ಹ್ಯಾಂಡಲ್ ಮಾಡಿದಂಥ ಎಲ್ಲ ಟೀಚರ್ಸ್, ಥೋಮಸ್ ಸರ್, ಗೀತಾ ಮಿಸ್, ಪ್ರೇಮಾ ಮಿಸ್, ರಾಧಾ ಮ್ಯಾಮ್, ಸುಷ್ಮಾ ಮ್ಯಾಮ್, ಅರ್ಚನಾ ಮ್ಯಾಮ್, ಜಯಲಕ್ಷ್ಮಿ ಮಿಸ್, ಆಮೇಲೆ ಜಹಿ ಮಿಸ್, ಹನುಮಂತಪ್ಪ ಸರ್, ಅರ್ಜುನ್ ಸರ್, ಅಲೆಕ್ಸ್ ಸರ್, ಎಲ್ರಿಗೂ ಸಹ ತುಂಬಾ ಥ್ಯಾಂಕ್ ಯು ಹೇಳ್ತಾ. ನನಗೆ ಪಾಠ ಮಾಡಿದವರು ಆಗಲೂ ಸುಮಾರು ಸಪೋರ್ಟ್ ಮಾಡಿದ್ದಾರೆ. ಉಳಿದ ಟೀಚಿಂಗ್ ಸ್ಟಾಫ್, ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರಿಗೂ ಸಹ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ನನಗೆ ಇವತ್ತು ಸನ್ಮಾನ ಮಾಡೋದು ತುಂಬಾ ಖುಷಿ ಆಯ್ತು. ಒಂದು ವಿನಂತಿ ಇದೆ ನಮ್ಮ ಆಡಳಿತ ಮಂಡಳಿಗೆ ನನ್ನ ಸೈಡಿಂದ. ಇದು ನಮ್ಮ ಪ್ರಕಾರ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ SLC ಟಾಪರ್ಗೆ ಈ ತರ ಸನ್ಮಾನ ಮಾಡ್ತಿರೋದು. ಮುಂದೆ ಬರುವಂತ ಎಲ್ಲ SLC ಟಾಪರ್ಸ್ಗೂ ಇದೇ ರೀತಿ ಒಂದು ಸನ್ಮಾನ ಮಾಡಬೇಕು ಅಂತ ಒಂದು ಚಿಕ್ಕ ಕೋರಿಕೆ ಇದೆ, ಕೈಗೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಜಯಲಕ್ಷ್ಮಿ ಮಿಸ್ ನನಗೆ ಹೇಳಿದ್ರೆ ಹೆಂಗ್ ಭಾಷಣ ಮಾಡ್ಬೇಕಂದ್ರೆ ಅವ್ರು ಅವತ್ತಿನ ಮಕ್ಕಳೆಲ್ಲ ಕುತ್ಕೊಂಡು ಇವತ್ತಿಂದನೇ ಓದಕ್ ಶುರು ಮಾಡ್ಬೇಕು ಅಂದ್ರು. ಎಷ್ಟು ಮಟ್ಟಿಗೆ ಇನ್ಫ್ಲೂಯೆನ್ಸ್ ಆಗಿದೆಯೋ ಗೊತ್ತಿಲ್ಲ, ಆದ್ರೆ ಪ್ಲೀಸ್ ನಾನು ಹೇಳಿದ್ನ ಯಾವತ್ತು ಇಗ್ನೋರ್ ಮಾಡಕ್ ಹೋಗ್ಬೇಡಿ. ಇಗ್ನೋರ್ ಮಾಡಿದ್ರೆ ಎಲ್ಲ ಮುಗಿದು ರಿಸಲ್ಟ್ ಬಂದ್ಮೇಲೆ ನೆನ್ಪು ಮಾಡ್ಕೊಳ್ತೀರ ನಾನು ಇವತ್ತು ಹೇಳಿದ್ದು. ನಾನು ಅಷ್ಟೇ ಇಗ್ನೋರ್ ಮಾಡಿ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಿಂದ ನನ್ನ ಮಾರ್ಕ್ಸ್ ಹೋಗಿರೋದು. ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಇದನ್ನ ಮಾತ್ರ ಇಗ್ನೋರ್ ಮಾಡಬೇಡಿ. ನಾನು ಹೇಳಿದ ಪಾಯಿಂಟ್ಸ್ ಮನಸ್ಸಲ್ಲೇ ಇರಲಿ ಅಂತ ಕೇಳ್ಕೊಳ್ತಾ ನನಗೆಷ್ಟು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆಡಳಿತ ಮಂಡಳಿ, ಶಿಕ್ಷಕರಿಗೆ ಧನ್ಯವಾದ ಹೇಳ್ತಾ ನನ್ನ ಭಾಷಣ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ ನನ್ನ ಭಾಷಣವನ್ನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದ. ಕಾರ್ಯಕ್ರಮದ ಅಧ್ಯಕ್ಷರು, ನಮ್ಮ ವಿದ್ಯಾಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂಥ LM ಸತೀಶ್ ಸರ್ ಅವರೇ, ಶಾಲೆಯ ಪ್ರಾಂಶುಪಾಲರಾದ ಪದ್ಮರಮೇಶ್ ಅವರೇ, ಪ್ರೆಸಿಡೆಂಟ್ ಲೋಕೇಶ್ ಅವರೇ, ನಮ್ಮ ಎಜುಕೇಷನ್ ಕೋಆರ್ಡಿನೇಟರ್ ಆಗಿರುವಂಥ
ತೃಪ್ತಿ ಅನ್ನೋ ಮೊದಲು ಮುಖ್ಯೋಪಾಧ್ಯಾಯ ಆಗಿದ್ದು ಈ ಸರಿಯಿಂದ ಅಫಿಷಿಯಲ್ ಆಗಿ ಅವರಿಗೆ ಪೂರ್ಣ ಚಾರ್ಜನ್ನು ಅವರಿಗೆ ನಾವು ಆಡಳಿತ ಮಂಡಳಿಯವರಿಗೆ ಕೊಡ್ತೀವಿ. ಅವರು ಆ ದಿಕ್ಕಿನಲ್ಲಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ನೀಡುವ ಮುಖಾಂತರ ಅವರು ಯಶಸ್ಸನ್ನು ಪಡೆಯಲಿ ಅಂತೇಳಿ ಆಡಳಿತ ಮಂಡಳಿಯ ಪರವಾಗಿ ಅವರಿಗೆ ನಾವು ಶುಭಕಾಮನೆಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವಂಥ ಈ ಸಾರಿಯ ಕ್ಲಾಸ್ ಟೀಚರ್ ಆಗಿರುವಂಥ ಜಯಲಕ್ಷ್ಮಿ ಮ್ಯಾಮ್ ಅವರೇ, ಸೂರ್ಯನ್ ಅವರೇ ಮತ್ತು ನಮ್ಮ ಹೆಮ್ಮೆಯ ವಿದ್ಯಾರ್ಥಿ ಅವರ ತಂದೆ ತಾಯಿಗೆ ಪ್ರೀತಿಯ ಮಗ, ಊರಿನ ಹೆಮ್ಮೆಯ ಸುಪುತ್ರ, ರಾಜ್ಯಕ್ಕೆ 7ನೇ ಸ್ಥಾನ ಪಡೆದಿರುವಂಥ ಸಿಬಿನ್ ಥೋಮಸ್. ಈಗ ಅವನು ಮಾತಾಡಿರುವಂಥ ಪ್ರತಿಯೊಂದು ಶಬ್ದವನ್ನು ಕೂಡ ಇಲ್ಲಿರುವ 51 ಮಕ್ಕಳು, ಈ ಸಾರಿಯ SLC 51 ಮಕ್ಕಳು ಅವನು ಹೇಳಿರುವಂಥ ಪ್ರತಿಯೊಂದು ಮಾತನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ವ್ಯಾಸಂಗ ಮಾಡಿದ್ದೆ ಅದರಲ್ಲಿ ನೀವು ಕೂಡ ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಈ ದಿಕ್ಕಿನಲ್ಲಿ ಅವನು ಮಾತಾಡಿ ನಿಮ್ಮ ಮನಸ್ಸಲ್ಲಿ ಇದೆ ಅನ್ನೋ ಕಾರಣಕ್ಕಾಗಿ ನಾನು ಪುನಃ ವಿದ್ಯಾಭ್ಯಾಸದ ಬಗ್ಗೆ ಶಿಕ್ಷಣದ ಕಾರ್ಯಕ್ರಮ ಸಿಬಿನ್ ಕೇವಲ ರ್ಯಾಂಕ್ ಹೋಲ್ಡರ್ ಅಷ್ಟೇ ಅಲ್ಲ, ಅವನು ಒಬ್ಬ ಒಳ್ಳೆಯ ಮಾತುಗಾರ. ಅವನಲ್ಲಿ ಮಾತಾಡುವಂಥ ಒಂದು ಕಲೆ ಮೈಗೂಡಿಸ್ಕೊಂಡಿದ್ದಾನೆ. ಹಾಗಾಗಿ ಅವರಿಗೆ ಈ 2 ಕಾರಣಕ್ಕಾಗಿ ನಿಮ್ಮೆಲ್ಲರ ಪರವಾಗಿ, ಶಾಲೆಯ ಆಡಳಿತ ಮಂಡಳಿ ಪರವಾಗಿ ಆ ಪಾಲಕರಿಗೆ ನಾನು ಶುಭಾಶಯಗಳನ್ನು ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೇನೆ. ಅವನಿಗೆ ಮುಂದಿನ ಜೀವನದಲ್ಲಿ ಅವನು ಯಾವುದೇ ಕೈ ಹಾಕ್ತಾನೋ ಅದರಲ್ಲಿ ಯಶಸ್ಸು ಅವನಿಗೆ ಸಿಗಲಿ ಅಂತ ಕೂಡ ನಾನು ಹಾರೈಸ್ತಾ ಇದ್ದೇನೆ. ಸಿಬಿನ್, ನೀವೀಗ PCMB ತಗೊಳ್ತೀನಿ ಅಂತ ನನ್ನಲ್ಲಿ ಖಾಸಗಿಯಾಗಿ ಮಾತಾಡಿದಾಗ ನೀವು ಹೇಳಿದೆ. ಈಗೊಂದು ಸ್ಪಷ್ಟ ಗುರಿ ಇರಬೇಕು, ನಾನು ಇಂಥದೇ ಕೋರ್ಸ್ ಮಾಡ್ತೀನಿ ಅಂತೇಳಿ. ಬಹುಶಃ ನಿಮ್ಮ ತಂದೆ ಮತ್ತು ತಾಯಿ 2 ಜನರು ಶಿಕ್ಷಕರಾಗಿರೋದ್ರಿಂದ, ನೀನು ಕೂಡ ಬ್ರೈಟ್ ಸ್ಟೂಡೆಂಟ್ ಆಗಿರೋದ್ರಿಂದ ಈ ದಿಕ್ಕಿನಲ್ಲಿ ನೀನು ಯೋಚನೆ ಮಾಡಿ ಹೆಜ್ಜೆ ಇರ್ತೀಯ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ನನಗೆ ಈ ಸಂದರ್ಭದಲ್ಲಿ ನಮ್ಮ ಶಾಲೆಯ ಶಿಕ್ಷಕರನ್ನು ಮಾವೇಶ್ವರ ಪರಿಚಯ ಮಾಡೋದು. ನಮ್ಮ ಶಾಲೆಗೆ ಈ ವರ್ಷ ಹೊಸದಾಗಿ 2 ಜನ ಶಿಕ್ಷಕರು ನೇಮಕಗೊಂಡಿದ್ದಾರೆ. ಒಬ್ಬರು ಪಿಯೋನ ಮತ್ತು ಮರಿಯಮ್ಮನವರು. ಪಿಯೋನವರವರು ಗೋವಾ ಮತ್ತು ಇಲ್ಲಿ ಸೆಂಟ್ ಜೋಸೆಫ್ ಶಾಲೆಯಲ್ಲಿ ಕೆಲಸ ಮಾಡಿದಂಥ ಅನುಭವ ಹೊಂದಿರುವಂಥವರು. ಈ ಸಾರಿಯ ಸ್ಟೇಟ್ SLC ಅವರಿಗೆ ಅವರು ಸೋಷಿಯಾಲಜಿ ಸಬ್ಜೆಕ್ಟ್ನ ತಗೊಳ್ತಾರೆ. ಅವರು ಹಾಗೆಯೇ ಜೊತೆಗೆ ಮರಿಯಮ್ಮನವರು ಕೂಡ ಅವರು ಫಿಸಿಕ್ಸ್ನ ಅವರು ವಿಷಯವನ್ನು ತಗೊಳ್ತಾರೆ ಅಂತ ಹೇಳಿ ನನಗೆ ಪ್ರಿನ್ಸಿಪಾಲ್ನ ಗೊತ್ತಾಯಿತು. ಧರ್ಮಿಷ್ಠನಾಗಿ, ಸಂಸ್ಕಾರವಂತನಾಗಿ, ವೈಯಕ್ತಿಕ ಜೀವನ ಪರಿಶುದ್ಧವಾಗಿರಬೇಕು ನನ್ನ ಮಗ ಅಥವಾ ಮಗಳು ಅನ್ನೋದು ಒಂದು ಇರಬೇಕು. ನೀವು ತಂದೆ ಅಥವಾ ತಾಯಿಯಾಗಿ ಅವರಿಗೆ ನೀವು ಏನು ಮಾಡ್ತೀರೋ ಅವ್ರು ಮಾಡ್ತಾರೆ. ನೀವು ಮೊಬೈಲ್ ನೋಡ್ತಾ ಇದ್ರೆ ಆ ಮಗು ಶಾಲೆಯಿಂದ ಬಂದರೆ ಮಗುವಿಗೆ ಮೊಬೈಲ್ ನೋಡೋಕ್ಕೆ ನೀವು TV ನೋಡ್ತಾ ಇದ್ರೆ ಮಗು ಶಾಲೆಯಿಂದ ಬರೋ ಸಂದರ್ಭದಲ್ಲಿ ಆ ಮಗು ಬಂದಿದ್ದ ಆ ಮಗು ಬಂದು ತಾನು ಯಾವುದಾದ್ರು ಟೆಕ್ಸ್ಟ್ ಬುಕ್ ಬೇರೆ ಯಾವುದಾದ್ರು ಬುಕ್ಸ್ ಇಟ್ಕೊಂಡು ಓದೋ ಪ್ರಯತ್ನ ಮಾಡ್ತಾರೆ. ಅಂದರೆ ತಂದೆ ಅಥವಾ ತಾಯಿ ನಮ್ಮ ನಡವಳಿಕೆ ನೂರಾರು ಮೈಲಿ ಪ್ರಯಾಣ ಮಾಡಿ ಒಂದು ಊರಿನಲ್ಲಿರುವ ಆ ಊರಿನ ಅನ್ನವನ್ನು ಹಾಳು ಮಾಡಿದ್ರೆ, ಬಣ್ಣವನ್ನು ಹಾಳು ಮಾಡಿದ್ರೆ, ಅದರಲ್ಲಿರುವ ಮಕರಂದದ ರಸವನ್ನು ಹೀರ್ಕೊಂಡು ಬಂದು ಅದನ್ನು ಜೇನನ್ನ ಅದು ಸೇರಿಸಿ ನಮ್ಮ ಸಮಾಜಕ್ಕೆ ದೇವರಿಗೆ ಕೊಡುವಂಥ ಒಂದು ಒಳ್ಳೆ ಕೆಲಸ ದುಪ್ಪಿ ಮಾಡಿದ್ರೆ ನೊಣ ಏನು ಮಾಡ್ತದೆ, ಸತ್ತು ತಿಂದಿರುವಂಥ ಪ್ರಾಣಿ ಹತ್ರ ಹೋಗಿ ಅದನ್ನು ಸೇವನೆ ಮಾಡುವ ಮುಖಾಂತರ ಕೆಟ್ಟ ಜೀವನವನ್ನು ನೊಣ ಮಾಡ್ತದೆ. ನೀವು ನೊಣ ಆಗಬೇಡಿ, ದುಪ್ಪಿ ಆಗಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹಿರಿಯನಾಗಿ ಈ ಸಂಸ್ಥೆಯ ಕಾರ್ಯದರ್ಶಿಯಾಗಿ ನನ್ನ ಮನಸ್ಸಿನ ಮಾತನ್ನ ಹೇಳ್ತಾ ಇದ್ದೇನೆ. ಬರ್ತಾ ಇದ್ದೇನೆ 5 ನಿಮಿಷ ಬಂದ ಮತ್ತೆ ಮಕ್ಕಳಿಗಾಗಿ ತಂದೆ ಅಥವಾ ತಾಯಿ ಏನೆಲ್ಲ ತಾವು ಹರಿದ ಚಪ್ಪಲಿ ಬಟ್ಟೆ ಇದೆಲ್ಲ ಹಾಕೊಂಡು ನಿಮಗೆ ವಿದ್ಯಾಭ್ಯಾಸಕ್ಕಾಗಿ ನೀವು ಆ ರೀತಿ ಒಳ್ಳೆಯ ರೀತಿಯಲ್ಲಿ ನೀವು ವ್ಯಾಸಂಗ ಮಾಡಿದ್ವಿ ಆದಲ್ಲಿ ಎತ್ತವರಿಗೆ, ಈ ಶಾಲೆಗೆ, ಊರಿಗೆ ಒಳ್ಳೆಯ ಹೆಸರು ಬರ್ತದೆ. Fit for good work. I promise to devote myself I promise to devote to the serious pursuit
of knowledge and truth. of knowledge and society in which I live. I will strive to manage my time, I will try to manage my time, to develop my skills and communication develop my skills and communication and leadership so that and leadership so that I can be a I will do it than I am. than I am. I will turn them into But I will turn them into lesson not habits. lesson not habits. I will seek assistance I will see assistance. ಇದು ಕೂಡ ಪಾಲಕ ಪೋಷಕರು ವಿದ್ಯಾರ್ಥಿಗಳು ಎಲ್ಲ ಒಟ್ಟಿಸಿರುವಂತಹ ಈ ಒಂದು ಸಮಾರಂಭದಲ್ಲಿ ಒಂದು 4 ಮಾತನ್ನ ನನಗನ್ಸುತ್ತೆ ನಾನು ಹೇಳ್ಕೊಳ್ಳೇಬೇಕಾಗುತ್ತೆ. ಯಾಕಂತಂದ್ರೆ ನಿಮ್ಮ ಮಕ್ಕಳು SSLC ಎಕ್ಸಾಮ್ ಕಟ್ಟಿದ್ದಾರೆ, ಆದ್ರೆ ನೀವು ಕೂಡ SSLC ಎಕ್ಸಾಮ್ ಕಟ್ಟಿದ್ದೀರಿ ಪರೋಕ್ಷವಾಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಬೆಳೀತಿದ್ದಾರೆ. ನಾವೇನೋ ಒಂದು ರೀತಿ ಸಾಧನೆ ಮಾಡಿದ್ದೀವಿ, ಆದ್ರೆ ನಮ್ಮ ಮಕ್ಕಳು ಇನ್ನೂ ಅತಿ ಹೆಚ್ಚಿನ ಸಾಧನೆ ಮಾಡಬೇಕು ಅನ್ನುವಂತಹ ಒಂದು ಉತ್ಸಾಹದಲ್ಲಿ ಪ್ರೇರಣೆಯಲ್ಲಿ ನಾವು ಮಕ್ಕಳನ್ನ ಉತ್ತರಿಸ್ತಿದ್ದೀವಿ. ಇದು ಎಲ್ಲ ಪಾಲಕ ಪೋಷಕರ ಮನಸ್ಸಿನಲ್ಲಿರುವಂತಹ ಒಂದು ಉದ್ದೇಶ. ಹೇಗಂತಂದ್ರೆ ನಾವೇನೋ ಮಾಡಿದ್ದೀವಿ, ನಮ್ಮ ಮಕ್ಕಳು ಇನ್ನೂ ಎತ್ತರಕ್ಕೆ ಬೆಳೀಲಿ ಅನ್ನುವಂತಹ ಒಂದು ಮಹದಾಸೆಯಿಂದ ನಿಮ್ಮನ್ನ ಈ ಶಾಲೆಗೆ ಸೇರಿಸಿದ್ದಾರೆ. ಈ ಸೇರಿಸಿದ ಮೇಲೆ ನೀವು ಹೇಗಿರ್ಬೇಕು ಅನ್ನೋದು ಮುಖ್ಯ ಆಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಶಿಸ್ತು. ಫಸ್ಟ್ ನಾವು ಹೇಳ್ತಾ ಇರ್ಬೇಕಂದ್ರೆ ನಮ್ಮ ಶಿಸ್ತು ನಮ್ಮ ಪೇರೆಂಟ್ಸ್ಗೆ ಗೊತ್ತಾಗ್ಬಿಡುತ್ತೆ. ಹೇಗಪ್ಪ ಇವನು ಯಾವ ರೀತಿ ಓದ್ತಾನೆ, ಅವ್ನು ಹೇಳೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ. ಬೆಳಿಗ್ಗೆ ಹೇಳ್ಬೇಕಾದ್ರೆ ನಮ್ಮ ಒಂದು ತಲೆಯಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ನಾವು SSLC ನಾನು ಹೇಗೆ ಓದಬೇಕು, ಏನಾಗಬೇಕು, ಏನು ಅಚೀವ್ ಮಾಡಬೇಕು ಅನ್ನುವಂಥ ಗುರಿ ಯಾರನ್ನ ಇಟ್ಕೊಳ್ತಾರೆ ಅವರು ಓಡ್ತಾ ಇರ್ತಾರೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ನಮಗೆಲ್ಲ ಬೋರ್ ಅನ್ಸ್ಬೋದು. ಆ ಬೋರ್ ಅನ್ನೋ ರೀತಿ ನಾನು ಮಾತಾಡೋದಿಲ್ಲ. ಯಾಕಂತಂದ್ರೆ ನಾನು ಕೂಡ ನನ್ನ 2 ಮಕ್ಕಳನ್ನ ಓದಿಸ್ಬೇಕಾದ್ರೆ ನಾನು ಒಬ್ಬ ಸ್ಟೂಡೆಂಟ್ ಆಗಿದ್ದೆ. ಏನಪ್ಪಾ ಅಂದ್ರೆ ಮಕ್ಕಳು ಬರೀತಾರೆ, ನಾನು ಬರೀಲಿಲ್ಲ ಅಷ್ಟೇ ಬಿಟ್ರೆ ಉಳಿದೆಲ್ಲ ಕೆಲಸನೂ ನಾನು ಮಾಡಿದ್ದೆ. ಎಕ್ಸಾಮ್ ಅಟೆಂಡ್ ಮಾಡಿರಲಿಲ್ಲ ಬಿಟ್ರೆ ಉಳಿದೆಲ್ಲ ಕೆಲಸ ನಾನು ಮಾಡಿದ್ದೆ. ಪಾಲಕ ಪೋಷಕರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಮಕ್ಕಳು ಪರವಾಗಿ ಒಂದಷ್ಟು ದೇವರಲ್ಲಿ ಹರಕೆ ಹೊರಬೋದು. ಅಯ್ಯೋ ನಮ್ಮ ಮಗನಿಗೆ ಸುಲಭ ಆಗ್ಲಪ್ಪ ಎಕ್ಸಾಮು, ಒಳ್ಳೆ ರಿಸಲ್ಟ್ ಬರ್ಲಪ್ಪ, ಒಳ್ಳೆ ಭವಿಷ್ಯ ರೂಪಿಸ್ಲಪ್ಪ ಅನ್ನೋ ಉದ್ದೇಶದಲ್ಲಿ ನಾವೊಂದಷ್ಟು ಅಮ್ಮಂದಿರು ಅಪ್ಪಂದಿರು ಎಲ್ಲ ಒಂದಷ್ಟು ದೇವಸ್ಥಾನಗಳಿಗೆ ಸುತ್ತಬಹುದು, ಆದ್ರೆ ಒಂದಷ್ಟು ಹರಕೆಯನ್ನು ಹೊರಬೋದು. ಆದ್ರೆ ನೀವೇನ್ ಮಾಡಬೇಕು, ನಿಮ್ಮಲ್ಲಿ ನೀವೊಂಥರ ಹುಚ್ಚರಾಗಬೇಕು. ಹೇಗಂತಂದ್ರೆ ಮನಸ್ಸಲ್ಲಿ ಇರಬೇಕು, ನಿಮ್ ತಲೆಗೆ ಬರಬೇಕು, ನಾನು ಏನ್ ಮಾಡ್ಬೇಕು, ಏನ್ ಮಾಡಬೇಕು ಅನ್ನೋದು. ಈ SSLC ಮಾರ್ಕ್ಸ್ ಕಾರ್ಡ್ ಇದೆಯಲ್ಲ ತುಂಬಾನೇ ಮುಖ್ಯ ಆಗುತ್ತೆ. ನೀವು ಎಲ್ಲ ಟೈಮಲ್ಲೂ ಎಲ್ಲ ಒಂದು ವಿಚಾರಕ್ಕೂ ಕೂಡ ನೀವು SSLC ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ. ನಮ್ಮ ಸೆಕ್ರೆಟರಿಗಳು ಅಂದ್ರು ಅವ್ನು ಯಾರು ಫಸ್ಟ್ ಎಲ್ಲ ಇದ್ರಲ್ಲೂ ತರ್ಡ್ ಬಂದ ಅಂತ ಹೇಳಿ. ಯಾಕೆ ತರ್ಡ್ ಬಂದ ಆನಂತರ ಬಂದ ಅವ್ನಿಗೆ ಇನ್ನೂ ಬುದ್ಧಿನೇ ಬಂದಿರಲಿಲ್ಲ ನಾನು ಏನಾಗಿದ್ದೀನಿ ಅನ್ನೋದನ್ನು, ನಾನು ಏನಾಗಬೇಕು ಅನ್ನೋದನ್ನ ಕನ್ಸು ಕಂಡಿರಲಿಲ್ಲ. ಆನಂತರ ಒಳ್ಳೆ ವಕೀಲನಾದ ಬಂದಿದೆ, ಓದುತ್ತೀರಾ ಶಿಬಿ ಥಾಮಸ್ ಬಂದಿದೆ. ಆಮೇಲೆ ಅವನಲ್ಲಿ ಒತ್ತಡ, ನೀನು ತುಂಬಾ ಚೆನ್ನಾಗಿ ಓದ್ತಿದ್ಯಾ, ನೀನು ಗೊತ್ತಾಗುತ್ತೆ. ಬರೀ ಬಾಯಿ ಹೊಡೆಯೋದು ಓಲ್ಡ್ ಹೊಡೆಯೋದು ಒಂದು ಪ್ರಶ್ನೆ ಅಂತಲ್ಲ. ಅದೇ ರೀತಿ ಅವ್ರು ಹೇಳಿದ ಮಾತುಗಳು ಟೀಚರ್ಸ್ ಅಲ್ಲಿ ಗೌರವವಾಗಿ ಕಾಣಬೇಕು. ನೀವು ಹಾಗಾಗಿ 80+20 ಮಾರ್ಕ್ಸ್ ಟೀಚರ್ಸ್ ಹತ್ರ ಇದೆ. ನೀವು ಎಷ್ಟು ವಿಧೇಯರಾಗಿ ಅವ್ರ ಹತ್ರ ಇರ್ತೀರೋ ನಿಮ್ಮ ಆಕ್ಟಿವಿಟೀಸ್ ಮೇಲೆ ನೀವೆಲ್ಲ ಇದರಲ್ಲೂ ಭಾಗವಹಿಸಬಹುದು. ನಮ್ಮಲ್ಲಿ ಎಲ್ಲ ವ್ಯವಸ್ಥೆ ಇದೆ. ನೀವು ಆಟೋಟ ಸ್ಪರ್ಧೆ ಇರ್ಬೋದು, ಚರ್ಚಾ ಸ್ಪರ್ಧೆ ಇರ್ಬೋದು, ಸಂಗೀತ ಇರ್ಬೋದು, ಇದೊಂದು ವೇದಿಕೆ ಇದು. ಯಾಕೆ ಈ ವೇದಿಕೆಯಲ್ಲಿ ನೀವು ಯಾವ ರೀತಿ ಬಳಸ್ಕೊಳ್ತೀರೋ ಆ ರೀತಿ ನೀವು ಏನ್ ಬರ್ತಾ ಬರ್ತೀರಿ. ನೀವು ಎಲ್ಲದಕ್ಕೂ ತಲೆ ಅಡಿ ಹಾಕಿ ಕೂತ್ರೆ ನೀವೆಲ್ಲ ಹಿಂದಿಗಳಿಗೆಲ್ಲ ಇರ್ತೀರಿ. ಹಾಗಾಗಿ ನೀವೆಲ್ಲದನ್ನೂ ಬಳಸ್ಕೊಳ್ಬೇಕು. ನಮ್ಮ ಈ DCMC ಶಾಲೆ ಬರೀ ಓದಿಕೊಂಡಲ್ಲ, ನೀವು ಒಳ್ಳೆ ಉತ್ತಮವಾದಂತಹ ವಿದ್ಯಾರ್ಥಿಗಳು ಹೊರಬರಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಶಿಕ್ಷಕರಿಂದ ಆಡಳಿತದಿಂದ ಎಲ್ಲರದ್ದು ಒಂದು ಆಸೆ. ಸುಮ್ಮನೆ ಬಂದ ಪಟ್ಟ ಮಾಡಿದ್ರೆ ಗೌರ್ಮೆಂಟ್ ಸ್ಕೂಲ್ ಸುಮಾರು ಇದೆ, ಅದು ಸೇರ್ಬೋಯ್ತು. ಅದಲ್ಲ, ನಿಮ್ಮ ಪೇರೆಂಟ್ಸ್ನ ಆಸೆ ಏನಿದೆ, ನನ್ನ ಮಗ ಉತ್ತಮನಾಗ್ತಾನೆ, ಒಂದು ಶಿಸ್ತುಬದ್ಧ ವಿದ್ಯಾರ್ಥಿಯಾಗಿ ಹೊರಬರ್ತಾನೆ, ಮುಂದೆ ಅವನ ಭವಿಷ್ಯ ಉತ್ತಮವಾಗಿ ರೂಪಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ವಿದ್ಯಾಸಂಸ್ಥೆ ಅವತ್ತಿಂದಲೂ 32-33 ಹಾಗೆ ಈ ಸಾಲಿನಲ್ಲಿ ಏನು ವಿದ್ಯಾರ್ಥಿಗಳ ಸಾಧನೆ ಇದೆ, ಒಟ್ಟು 53 ವಿದ್ಯಾರ್ಥಿಗಳಲ್ಲಿ 27 ವಿದ್ಯಾರ್ಥಿಗಳು ಅತ್ಯುತ್ತಮ ಫಲಿತಾಂಶ ಹಾಗೂ 20 ವಿದ್ಯಾರ್ಥಿಗಳು 25 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಪಾಸಾಗೋದ್ರ ಮೂಲಕ ಈ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಎಲ್ಲ ಸಾಧನೆಗಳ ಹಿಂದೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವರ್ಗ ಬಹಳಷ್ಟು ಎಫರ್ಟ್ ಅನ್ನು ಹಾಕಿರುವಂಥದ್ದು. ಹಾಗೆ ಈ ಸಾಲಿನಲ್ಲಿ ನಮ್ಮ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಗಳಿಸಬೇಕು ಅನ್ನುವಂಥ ಪ್ರೆಸರ್ ನಮ್ಮ ಮ್ಯಾನೇಜ್ಮೆಂಟ್ ಸೈಡಿಂದನೂ ಇತ್ತು. ಹಾಗೆ ಈ ಸಾಲಿನಲ್ಲಿ ಈ ಒಂದು ವಿದ್ಯಾರ್ಥಿಯನ್ನು ಗುರುತಿಸಿ
ಅವನನ್ನು ನಾವು ಮೋಟಿವೇಟ್ ಮಾಡಿದ್ದೇ ಆದಲ್ಲಿ ಅವನು ಖಂಡಿತ ಈ ತಾಲೂಕಿಗೆ ಪ್ರಥಮ ಸ್ಥಾನ. ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂದರೆ ಅವನಿಗೆ ಯಾವತ್ತೂ ಮೋಟಿವೇಟ್ ಮಾಡ್ತಾ ಇದ್ವಿ 625ಕ್ಕೆ 625 ಅಂಕಗಳನ್ನ ಗಳಿಸಬೇಕು ಅಂತ. ಅವನು ಬಹಳಷ್ಟು ಪ್ರಯತ್ನವನ್ನ ಮಾಡಿದ್ದಾನೆ. ಅಲ್ಲಿ ಎಲ್ಲಿ ಅವನು ಕೆಲವೊಂದು ವಿಚಾರದಲ್ಲಿ ಮಿಸ್ಟೇಕ್ ಮಾಡ್ದ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಅವನ ಜೂನಿಯರ್ಸಿಗೆ ಹೇಳಿದ್ದಾನೆ. ನೆಕ್ಸ್ಟ್ ಆ ಥರದ ಮಿಸ್ಟೇಕ್ಗಳಾಗೋದು ಬೇಡ, ಈ ಶಾಲೆಗೆ ನೀವು ನನಗಿಂತನೂ ಮೀರಿ ಫಲಿತಾಂಶವನ್ನ ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವನು ನಿಮಗೆ ಮಾರ್ಗದರ್ಶನ ಮಾಡಿದ್ದಾನೆ. ಹಾಗಾಗಿ 619 ನಮ್ಮ ಶಾಲೆಗೆ ಬಂದಿರುವಂಥದ್ದು. ಇದು ತಾಲೂಕಿಗೆ ಪ್ರಥಮ ಹಾಗೂ ಸ್ಟೇಟಿಗೆ ಒಂದು 7th ರ್ಯಾಂಕ್ ಅನ್ನು ಪಡೆದಿರುವಂಥದ್ದು ನಮ್ಮ ಶಾಲೆಗೆ ಸಿಕ್ಕಿರುವಂತಹ ಹೆಗ್ಗಳಿಕೆ. ಇದುವರೆಗೂ ಕೂಡ ಇಷ್ಟು ವರ್ಷಗಳು ಕೂಡ ನಾನು ಈ ಒಂದು ಸ್ಟೇಟ್ ವಿಭಾಗದಲ್ಲೂ ಕೂಡ ಪ್ರಾಂಶುಪಾಲರಾಗಿ ಕೆಲಸ ಅಟ್ಟೆಟ್ಟಿಗೆ ಹೋಗಬೇಕು ಅನ್ನುವಂಥದ್ದು ಈ ಸಂಸ್ಥೆಯ ಉದ್ದೇಶ. ಹಾಗಾಗಿ ಯಾರು ಕೂಡ ನಿರಾಶರಾಗುವಂತ ಒಂದು ಪ್ರಮೇಯ ಬೇಡ. ಯಾಕಂದ್ರೆ ಇಲ್ಲಿ ಎಲ್ಲ ರೀತಿಯ ವಿದ್ಯಾರ್ಥಿಗಳು, ಏನು 48 ವಿದ್ಯಾರ್ಥಿಗಳು SSLC ಇದ್ದಾರೆ, 48 ವಿದ್ಯಾರ್ಥಿಗಳು ಕೂಡ ಎಲ್ಲ ಈಕ್ವಲ್ ಆಗಿ ಇರೋದಿಲ್ಲ. ಕೆಲವು ವಿದ್ಯಾರ್ಥಿಗಳಲ್ಲಿ ಒಂದು ಜೀನಿಯಸ್ ಆಗಿರ್ತಾರೆ, ಕೆಲವರು ಒಂದು ಮೀಡಿಯಂ ಇರ್ತಾರೆ, ಕೆಲವರು ಸ್ವಲ್ಪ ಬಿಲೋ ಅವರೇಜ್ ಇರ್ತಾರೆ ಅಂತೇಳಿ. ಇದೆಲ್ಲವೂ ಕೂಡ ಅವರ ಒಂದು ಆಸಕ್ತಿಯ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಪಾಲಕ ಪೋಷಕರು ನೀವೆಲ್ಲ ತುಂಬಾ ಸಹಕಾರವನ್ನು ನೀಡಿ ಈ ಶಾಲೆ ಇದುವರೆಗೂ ಕೂಡ ಅತ್ಯುತ್ತಮ ಫಲಿತಾಂಶವನ್ನು ಪಡೆಯುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಬಂದಿದೆ. ಈ ನೆಕ್ಸ್ಟ್ ಬರುವಂತಹ ಸಾಲಿನಲ್ಲೂ ಕೂಡ ಎಲ್ಲ ವಿದ್ಯಾರ್ಥಿಗಳು 48 ವಿದ್ಯಾರ್ಥಿಗಳು ಕೂಡ ಡಿಸ್ಟಿಂಕ್ಷನ್ ಪಡೆಯೋದ್ರ ಜೊತೆಗೆ ಈ ಶಾಲೆಗೆ ಕೀರ್ತಿ ತರಬೇಕು. ಹಾಗೆ ಇನ್ಸ್ಟಿಟ್ಯೂಷನ್ಗೆ ನೀವೊಂದು ಹೆಗ್ಗಳಿಕೆಯ ವಿದ್ಯಾರ್ಥಿಗಳಾಗಬೇಕು ಅನ್ನುವಂಥ ಶುಭಾಶಯವನ್ನ ಕೋರ್ತಾ ಪಾಲಕ ಪೋಷಕರು ನೀವೆಲ್ಲ ಸಹಕಾರವನ್ನ ಈ ಸಾಲಿನಲ್ಲೂ ಕೂಡ ನೀಡಿ, ಹಾಗೆ ಈ ಸಾಲಿನಲ್ಲಿ ತರಗತಿ ಶಿಕ್ಷಕಿಯರಿಗೂ ಹಾಗೂ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಶಿಕ್ಷಕ ವರ್ಗದವರಿಗೂ ಕೂಡ ಅಭಿನಂದನೆಗಳು ಹಾಗೂ ಶುಭಾಶಯಗಳನ್ನು ಕೋರ್ತಾ ಮುಂದಿನ ಫಲಿತಾಂಶವನ್ನು ಪಡೆಯುವ ನಿಟ್ಟಿನಲ್ಲಿ ನೀವೆಲ್ಲರ ಒಂದು ಸಹಕಾರ ಇರಲಿ. ಸಿಬಿನ್ ಥಾಮಸ್ ಅನ್ನ ಮೆಟ್ಟಿ ನಿಲ್ಲುವಂಥ ವಿದ್ಯಾರ್ಥಿಗಳು ಈ ಸಾಲಿನಲ್ಲೂ ಇದ್ದೀರಿ. ನೀವು ಅವನನ್ನ ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ. ಅವನು ಹೇಳಿರುವಂಥ ಮಾತುಗಳನ್ನ ನೀವು ಫಾಲೋ ಮಾಡೋದ್ರ ಮೂಲಕ 619ಕ್ಕಿಂತ ಹೆಚ್ಚು ಅಂಕಗಳು ಅಂದ್ರೆ 625ಕ್ಕೆ 625 ಅಂಕಗಳನ್ನು ಗಳಿಸುವ ನಿಟ್ಟಿನಲ್ಲಿ ನೀವು ಪ್ರಯತ್ನಿಸಿ. ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಕಾಲೇಜು ವಿಭಾಗದಲ್ಲಿ ಪಾವನಿ 600 ಅಂಕಗಳಿಗೆ 590 ಅಂಕ ಅಂದ್ರೆ ಅವಳು ಸ್ಟೇಟ್ ಲೆವೆಲ್ ಅಲ್ಲಿ 10ನೇ ಸ್ಥಾನವನ್ನ ಪಡೆದಿದ್ದಾಳೆ ಕಾಮರ್ಸ್ ಅಲ್ಲಿ. ಹಾಗೆ ಕಾಲೇಜು ವಿಭಾಗದ ಸೈನ್ಸ್ ವಿದ್ಯಾರ್ಥಿ ಇದೇ ಶಾಲೆಯಲ್ಲಿ 10th ಮುಗಿಸಿ ಅವನು PUC ನಲ್ಲಿ 600ಕ್ಕೆ 589 ಅಂಕಗಳನ್ನು ಗಳಿಸಿ ಸ್ಟೇಟ್ ಲೆವೆಲ್ ಅಲ್ಲಿ 11ನೇ ರ್ಯಾಂಕ್ ಅನ್ನು ಪಡೆದಿದ್ದಾನೆ. ಅದರ ಜೊತೆಗೆ CET-ಯಲ್ಲೂ ಕೂಡ ಈ ಸಾಲಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ತುಂಬಾ ಸಾಧನೆಯನ್ನ ಮಾಡಿದ್ದಾರೆ. 3259 ರ್ಯಾಂಕ್ ಅಂತ ಹೇಳಿದ್ರೆ ಅದು ಸುಲಭ ಅಲ್ಲ. ನಮ್ಮ ಒಂದು ಕಾಲೇಜಿನ ಒಂದು ಉಪನ್ಯಾಸಕರಿಂದ ಹಾಗೂ ವಿದ್ಯಾರ್ಥಿಗಳ ಶ್ರಮದಿಂದ ಅವನು ಸ್ಕಂದ ಅನ್ನುವಂಥ ವಿದ್ಯಾರ್ಥಿ ರ್ಯಾಂಕ್ ಅನ್ನು ಪಡೆಯೋದ್ರ ಮೂಲಕ ಕಾಲೇಜಿಗೆ ಕೀರ್ತಿ ತಂದಿದ್ದಾನೆ. ಸಂದೀಪ್ ಕೂಡ 4589 ರ್ಯಾಂಕ್ ಅನ್ನು ಪಡೆದಿದ್ದಾನೆ. ಹಾಗೆ ಹರ್ಷಿತಾ ನಮ್ಮ CBSE ಅಲ್ಲಿ ಓದಿದಂಥ ವಿದ್ಯಾರ್ಥಿ, ಅವಳು ಕೂಡ 6870 ರ್ಯಾಂಕ್ ಅನ್ನು ಪಡೆಯೋದ್ರ ಮೂಲಕ ಕಾಲೇಜಿಗೆ ಒಂದು ಒಳ್ಳೆಯ ಫಲಿತಾಂಶವನ್ನು ನೀಡಿದ್ದಾರೆ. ಹಾಗೆ ಇನ್ನೊಬ್ಳು ಮೇಘನ ಜೀವನ್ ಜ್ಯೋತಿಯಿಂದ ಬಂದಿದ್ಲು, ಅವಳು ಕೂಡ 11,000 ರ್ಯಾಂಕ್ ಅನ್ನು ಪಡೆಯೋದ್ರ ಮೂಲಕ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ಈ ಮಾತನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಮುಂದೆ ಗುರಿ ಹಿಂದೆ ಗುರು ಇದ್ದಾಗ ಖಂಡಿತ ಒಳ್ಳೆಯ ಫಲಿತಾಂಶವನ್ನು ಪಡೆಯೋಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಾವು ಎಲ್ಲಿ ಓದ್ತಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಓದ್ತಿದ್ದೀವಿ ಅನ್ನೋಂಥದ್ದು ಮುಖ್ಯ. ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಪರಿಶ್ರಮನೂ ಕೂಡ ಈಗ ಲೋಕೇಶ್ ಸರ್ ಮಾತಾಡ್ತಾ ಹೇಳಿದ್ರು, ಪಾಲಕ ಪೋಷಕರು ಕೂಡ ಈಗ ನೀವು ವಿದ್ಯಾರ್ಥಿಗಳಾಗಬೇಕು. ನೀವು ಕರೆಕ್ಟಾಗಿ ಶಿಕ್ಷಕರ ಒಂದು ಕಮ್ಯುನಿಕೇಶನ್ ಅಲ್ಲಿ ಇದ್ದಾಗ, ಹಾಗೆ ಮನೆಯಲ್ಲಿ ಮಕ್ಕಳು ಏನು ಮಾಡ್ತಿದ್ದಾರೆ ಅನ್ನೋದನ್ನ ಅಬ್ಸರ್ವ್ ಮಾಡಿದಾಗ ಕರೆಕ್ಟಾಗಿ ಅವ್ರಿಗೆ ಗೈಡ್ ಮಾಡ್ತಾ ಬಂದ್ರೆ ಈ ಸಾಲಿನ ರಿಸಲ್ಟ್ ಅನ್ನ ಬ್ರೇಕ್ ಮಾಡೋದು ನಿಮ್ಮ ಒಂದು ಗುರಿ ಅಂತ ವಿದ್ಯಾರ್ಥಿಗಳಿಗೆ ಹೇಳ್ತಾ, ಪಾಲಕ ಪೋಷಕರು ಕೂಡ ಎಲ್ಲ ಪಾಲಕ ಪೋಷಕರು ಕೂಡ ನಮಗೆ ಸಂಪೂರ್ಣ ನಮ್ಮ ಶಿಕ್ಷಕರಿಗೆ ಸಹಕಾರವನ್ನು ನೀಡಿ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. Our teaching staff, I would like to extend my heartfelt gratitude to Satish sir, the Vice President of Taluku Vokaligara Sangha. Sir, your presence reflects the shared commitment towards our school and to every student. Thank you, sir. Now, I extend my sincere gratitude to Shant Kumar sir, the Secretary of Taluku Vokaligara Sangha, for the dedication
behind the scenes works has been vital to our success. Thank you, sir. Now, I would like to extend my sincere thanks to our Mr. Lokesh sir, the treasurer of Taluku Vokaligara Sangha, for your outstanding management of our financial responsibility. Thank you, sir. On behalf of our school, I extend my sincere gratitude to our education coordinator, Mrs. Trupti ma'am, for your outstanding contribution to academic planning and curriculum development. Thank you, ma'am. I would like to thank our respected principal, Mrs. Padma Ramesh ma'am, for your presence. Thank you, ma'am. A heartfelt thank you to our respected headmaster, Mr. Mahavir sir, who leads not just an authority but with compassion and care. Thank you, sir. I would like to extend who has guided us with wisdom, patience and unwavering dedication throughout the academic year. Thank you, teachers. I would like to extend my sincere gratitude to Shibin Thomas, the senior and topper of DCMC institution. Thank you, Shibin Thomas. I extend my sincere appreciation to all the teachers and parents for your presence, partnership and unwavering support. Your involvement plays vital role in the success and development of your children. Thank you, teachers and parents. And also, I would like to thank all the students of grade 10. Thank you. Together, as educator and guardian, we build a foundation for a brighter future. Thank you for joining your hands with us in this journey.